ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮುದ್ದೆಗೆ ಮತ್ತು ಅನ್ನಕ್ಕೆ ನೆಂಚ್ಕೊಳಕ್ಕೆ ಒಳ್ಳೆ ಸೂಪರಾಗಿರೋ ಒಂದು ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ. ಬದನೆಕಾಯಿನ ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು. ಮೊದಲೆಲ್ಲ ಇದನ್ನು ಹಳ್ಳಿ ಕಡೆ ಮಾಡುವಾಗ ಒಲೆನೇ ಹಚ್ತಾ ಇರಲಿಲ್ಲ ಈ ಒಂದು ರೆಸಿಪಿನ ಮಾಡೋದಕ್ಕೆ. ಹೇಗೂ ಮುದ್ದೆ ಅನ್ನ ಎಲ್ಲ ಮಾಡಿರೋರು ಅದೇ ಕೆಂಡದಲ್ಲಿ ಬದನೆಕಾಯಿನ ಸುಟ್ಬಿಟ್ಟು ಮಾಡೋರು. ಇವಾಗ ಒಲೆ ಎಲ್ಲ ಆಪ್ಷನ್ ಇಲ್ಲ, ಸೊ ನಾವು ಒಲೆ ಹಚ್ಚಲೇಬೇಕು, ಸ್ಟವ್ ಹಚ್ಚಿನೇ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾಡಲಿಕ್ಕೆ ಬೇಜಾರಾದರೆ, ಹುಳಿ ಖಾರವಾಗಿ ತಿನ್ನಬೇಕು ಅನಿಸಿದರೆ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಇದನ್ನು ಗ್ಯಾಸಲ್ಲೇ ಸುಡ್ಬೋದು, ಬಟ್ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನೊಂದು ಸಣ್ಣದು ಕಬ್ಬಿಣದ ಕಡಾಯಿನ ಇಟ್ಟು ಅದಕ್ಕೆ 2 ಬದನೆಕಾಯಿನ ಹಾಕಿದ್ದೀನಿ. ಪರ್ಪಲ್ ಕಲರ್ದಿದ್ದು ಬದನೆಕಾಯಿ. ಹಾಗೆ 1 ಸ್ಪೂನ್ ಎಣ್ಣೆನೂ ಹಾಕ್ಕೊಂಡು ಇದನ್ನು ಸುತ್ತಲೂ ಸುಟ್ಕೊಬೇಕು. ಎಲ್ಲ ಸೈಡೂ ಇದು ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ಇದನ್ನು ಹುರ್ಕೊಬೇಕಾಗುತ್ತೆ. ಬೇಗನೆ ಆಗುತ್ತೆ, ಒಂದು 5-10 ನಿಮಿಷದಲ್ಲೇ. ಇದು ಸಣ್ಣ ಉರಿಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ. ಹಾಗೆ ನಾನು ಇದನ್ನು ತಣ್ಣಗಾದ ನಂತರ ಒಂದು ಬೌಲ್ನ ತೊಗೊಂಡಿದ್ದೀನಿ, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ತಣ್ಣಗಾದ್ಮೇಲೆ ಇದು ನೀಟಾಗಿ ನೋಡಿ, ಈ ಥರ ಸಿಪ್ಪೆ ಎಲ್ಲ ನಾವು ಆರಾಮಾಗಿ ಸುಲ್ಕೊಬೋದು. ಚೆನ್ನಾಗಿ ಇದು ಸುಟ್ಕೊಂಡ್ರೇ ಈ ಥರ ಬರೋದು, ಇಲ್ಲಾಂದರೆ ಸಿಪ್ಪೆ ಬರೋದಿಲ್ಲ. ನೋಡಿ, ಅಷ್ಟು ಕಷ್ಟಪಡೋದೇನು ಬೇಡ. ಅದೇ ಒಂದು ಸೈಡ್ ತೆಗೆದ್ರೆ ಅದೇ ಇನ್ನು ಮಿಕ್ಕಿದ್ದೆಲ್ಲ ಅದು ಹಾಗೇ ಬಿಚ್ಕೊತ ಬರುತ್ತೆ. ತೊಟ್ಟುನ ತೆಗ್ದಾಕಿ ಹಂಗೆ ಕಿತ್ತರೆ ಬರುತ್ತೆ, ಇಲ್ಲಾಂದರೆ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಅದೇ ಥರನೇ ತುಂಬ ಈಸಿ ಇದನ್ನು ಮಾಡೋದು. ಇದು ಸುಟ್ಕೊಂಡ್ಬಿಟ್ರೆ ಬದನೆಕಾಯಿನ ಒಂದು 5 ನಿಮಿಷದಲ್ಲಿ ನಾವು ಊಟಕ್ಕೆ ಕುತ್ಕೊತೀವಿ ಅನ್ನುವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು. ಮುದ್ದೆಗೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಈಗ ಎರಡನ್ನೂ ಸಿಪ್ಪೆ ತಕ್ಕೊಂಡಿರೋದಾಗಿದೆ. ಇದನ್ನು ಸ್ವಲ್ಪ ಕೈಯಲ್ಲೇ ಈ ಥರ ಕಲಿಸ್ಕೊಬೇಕು. ಸ್ವಲ್ಪ ಈ ಥರ ಪುಡಿ ಮಾಡ್ಕೊಳ್ಳಿ. ಮೆತ್ತಗಿರುತ್ತೆ ಅದು. ಬೇಗ ಹಿಂಗೆ ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಅಂದರೆ ಸಾಕು, ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿಬಿಡುತ್ತೆ. ಈಗ ಅದಕ್ಕೇ ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಸಣ್ಣದಾಗಿ ಹೆಚ್ಕೊಬೇಕು. ಇದಕ್ಕೆ ಈರುಳ್ಳಿನ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿನ ಸೇರಿಸಿದ್ದೀನಿ. ಹಾಗೆ ಒಂದು 1/4 ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಮೊದಲೇ ನಾವು ಇದನ್ನು ಬದನೆಕಾಯಿ ಸುಟ್ಕೊಳಕ್ಕೆ ಇಟ್ಕೊಂಡಾಗಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿನ ನಾವಿಲ್ಲಿ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಬದನೆಕಾಯಿ ಎಲ್ಲ ಇಂಗ್ರೀಡಿಯೆಂಟ್ಸಿಗೂ ಚೆನ್ನಾಗಿ ಹೊಂದ್ಕೊಳೋ ರೀತಿಲಿ ಈ ಥರ ಕೈಯಲ್ಲೇ ಹಿಂಗೆ ಸ್ವಲ್ಪ ಉಜ್ಜುತ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು, ಖಾರ, ಹುಳಿ ಎಲ್ಲ. ಹಾಗೆ ನಿಮಗೆ ಖಾರದ ಪುಡಿ ಬೇಡ ಅಂತಂದರೆ ಹಸಿ ಮೆಣಸಿನ್ಕಾಯಿನೂ ಸಹ ಅದೇ ಬಾಣಲಿನಲ್ಲೇ ಹುರಿದ್ಬಿಟ್ಟು ನಾವು ಇದಕ್ಕೆ ಸೇರಿಸ್ಕೊಬೋದು. ನಾನಿಲ್ಲಿ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟನ್ನು ಹಾಕೋಬೋದು. ನಾನಿಲ್ಲಿ ಸಣ್ಣ ಸ್ಪೂನಲ್ಲಿ ಒಂದು 2.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿಯಾಗಿದೆ. ನಾವು ಇದನ್ನ ಒಂದು ಸ್ವಲ್ಪ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಇದನ್ನ ತೊಗೊಂಬರಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅದ ನೋಡಿಕೊಂಡು ನೀರು ಹಾಕ್ಕೊಬೇಕು. ಉಪ್ಪು ಬೇಕನ್ಸಿದ್ರೆ ಇವಾಗ ಹಾಕ್ಕೋಬೋದು.
ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಬೇಡ ಅನ್ನೋರು ನೀವು ನಾನು ಹೇಳಿದ್ನಲ್ಲ ಹಸಿಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಅದೇ ಥರ ಕೈಯಲ್ಲೇ ಈ ಥರ ಕಿವುಚ್ಕೊಬೇಕಾಗತ್ತೆ. ನೋಡೋದ್ರಲ್ಲ, ಇಷ್ಟೇ ಈ ರೆಸಿಪಿ. ತುಂಬ ಸಿಂಪಲ್ಲು, ಅಷ್ಟೇ ಅದ್ಭುತವಾಗಿರುತ್ತೆ ಊಟ ಮಾಡಲಿಕ್ಕೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.